JS ಹಿರೇಬ್ಯಾಟನ್. ಈಗ 81 ವರ್ಷಗಳಾಗಿವೆ. ಆದರೆ ನನ್ನ ಜೀವನದಲ್ಲಿ ನನ್ನ ಸಂಪರ್ಕ ಸಾಮಾನ್ಯವಾಗಿ RSS ಅಥವಾ ಜನಸಂಘೋ ಅಥವಾ ಸಾಮಾಜಿಕ ಜೀವನದಲ್ಲಿ ಕೆಲಸ ಮಾಡುವಂಥ ಒಂದು ಅವಕಾಶ ಈ ವೈದ್ಯಕೀಯ ಕ್ಷೇತ್ರದಿಂದ ನನಗೆ ಸಿಕ್ಕಿತ್ತು. ಇನ್ನು ಒಂದಿಷ್ಟು ನಮ್ಮ ಹಿರಿಯರಾದಂಥ ಪೂಜ್ಯರಾದಂಥ ಗುರುಗಳ ಬಗ್ಗೆ ಮಾತಾಡುವಂಥ ಅವಕಾಶ ಈಗ ಸಿಕ್ಕಿದೆ. ನಿಮಗೆಲ್ಲ ನೆನಪಿರ್ಬೋದು, ನಮ್ಮ ದೇಶದ ಮೇಲೆ ತುರ್ತು ಪರಿಸ್ಥಿತಿ ಅಂತ ನಮ್ಮ ದೇಶದ ಮೇಲೆ ನಮ್ಮವರಿಂದನೇ ಹೇರಲ್ಪಟ್ಟಿತ್ತು. ಅದು ಮುಗಿದ ನಂತರ ನಮ್ಮ ಜಿಲ್ಲೆಯ ಅನೇಕ ಹಿರಿಯರು ಒಂದೆಡೆಗೆ ಕೂಡೋಣ ಅಂಥೇಳಿ ಒಮ್ಮೆ ಹಿರಿಯರು ಸಂಕಲ್ಪ ಮಾಡಿದರು. ಆ ರೀತಿ ನಾವು ಬಾಗಲಕೋಟೆ ನಾವಲ್ಗಿಯವರ ಅಡ್ಡೆಯಲ್ಲಿ ಕೂಡಿದ್ದೀವಿ. ಆಗ ಬಾಗಲಕೋಟೆಯ ಹಿರಿಯರಾದಂಥ ಮುಂಡೇಕಾರ ವಕೀಲರು, ನಮ್ಮ ಸೋಮಶೇಖರ ಗುರುಗಳು, ಮತ್ತು ವಿಜಯಪುರದಿಂದ ಡಾಕ್ಟರ್ ಮಹೇಂದ್ರಕರ್ ಅವರು, ನಾನು ಮತ್ತು ಇನ್ನೂ ಅನೇಕ ಹಿರಿಯರಿದ್ದರು. ಅದರ ಸೌಭಾಗ್ಯದಿಂದ ಆ ಬೈಠಕದಲ್ಲಿ ಅಟಲ್ ಬಿಹಾರಿ ವಾಜಪೇಯಿಯವರು ಕೂಡ ಬಂದುಬಿಟ್ಟಿದ್ರು. ಆಗ ಈಗಿನಂತೆ ಬಹಳ ದೊಡ್ಡ ಇದು ಇರಲಿಲ್ಲ, ಏನು ಯಾವುದೇ ಮಾಧ್ಯಮಗಳ ಬಗ್ಗೆ ಇರಲಿಲ್ಲ. ಆಗ ಸರದಿ ಯಾರದು ಬಂತು ಅಂದರೆ ನಮ್ಮ ಸೋಮಶೇಖರ ಗುರುಗಳದ ಸರದಿ ಬಂತು. ಅವರು ತಮ್ಮ ಭಾವನೆಗಳನ್ನು ವ್ಯಕ್ತ ಮಾಡಿದರು. ಏಕೆಂದರೆ ಅವರು ಪಟ್ಟ ಕಾಂಗ್ರೆಸ್ಸಿಗರು, ಖಾದಿಧಾರಿಗಳು. ಇಂಥವರು ದೇಶದ ಬಗ್ಗೆ, ದೇಶ ಪ್ರೇಮದ ಬಗ್ಗೆ ಮಾತಾಡಿದರು. ಅಸ್ಖಲಿತವಾಗಿತ್ತು. ಅದನ್ನು ಕೇಳಿದಾಗ ನಮ್ಮಂಥ ಯುವಕರಿಗೆ ಸ್ಫೂರ್ತಿ ಭಾಳವತ್ತು. ನಮಗೆ ಸ್ಫೂರ್ತಿ ಅಂದರೆ ಏನಪ್ಪ ಇಷ್ಟೆಲ್ಲ ಇದ್ದರೂ ಕೂಡ ನಾವೆಲ್ಲ ಹೆಂಗೆ, ಅವರು ಕಾಂಗ್ರೆಸ್ನಲ್ಲಿದ್ದರೂ ಕೂಡ ನಿತ್ಯ ಪೂಜೆ, ಶಿವಪೂಜೆ ಬಿಟ್ಟಿರಲಿಲ್ಲ. ಮತ್ತು ಖಾದಿಧಾರಿಗಳು. ಅದನ್ನೇ ಮತ್ತೊಬ್ಬರ ಜೊತೆಗೆ ತುಲನೆ ಮಾಡಿದಾಗ ಇವರು ಇವರು ದೊಡ್ಡ ಕಲಾಕಾರರು. ಇವರ ಅನೇಕ ಕಲಾಕೃತಿಗಳು ಪರಿಚಯವನ್ನು ಶ್ರೀ ಹುಂಡೇಕಾರ ವಕೀಲರು ಮಾಡಿಕೊಟ್ರು. ಇದನ್ನು ನೋಡಿ ನಮ್ಮಂಥ ಯುವಕರಿಗೆ ಬಹಳ ಸಂತೋಷ ಆಗಿತ್ತು. ಸ್ವತಃ ಅಟಲ್ಜಿಯವರಿಗೇ ಇವರ ಪರಿಚಯ ಮಾಡಿಕೊಟ್ರು. ಇದು ಕೂಡ ಸಂತೋಷ ಆಗಿತ್ತು. ಸ್ವತಃ ಸಾಲಿ ಗುರುಗಳಿಗೆ ಕೂಡ ನಮ್ಮ ಜೊತೆಗೆ ಕೂಡಿಕೊಂಡು ಹರಟೆ ಹೊಡೆದರು. ಇದು ನನ್ನ ಆಗಿನ ಒಂದು ಸಣ್ಣ ನೆನಪು. ನಂತರದ ದಿನಗಳಲ್ಲಿ ನಮಗೆ ಅವರಿಗೆ ನೇರವಾದಂಥ ಸಂಬಂಧ ಬಂದಿರಲಿಲ್ಲ. ಆದರೆ ಸುದೈವದಿಂದ ಅವರ ಮನೆತನಕ್ಕೆ ನಮ್ಮ ತಂಗಿ ಮಗಳನ್ನು ಕೊಡುವಂಥ ಪ್ರಸಂಗ ಬಂತು. ಮತ್ತು ಅವರ ಹೆಸರು ಕೇಳಿದ ಕೂಡಲೇ ನನ್ನ ಸಲಹೆ ಕೇಳಿದರು. ನೋಡ್ರಿ
ಗೌಡ್ರೆ ಒಳ್ಳೆ ಮನೆತನ ಕೊಟ್ಬಿಡ್ರಿಪ್ಪ ಹೇಳಿ ನನ್ನ ತಂಗಿಯಂದರಿಗೆ ಹೇಳಿದೆ. ಅದೇ ರೀತಿ ಅವರ ಮನೆತನಕ್ಕೂ ನಮ್ಮ ಮನೆತನಕ್ಕೂ ಒಂದು ಸಂಬಂಧ ನಿರ್ಮಾಣ ಆಯಿತು. ಸಂಬಂಧ ನಿರ್ಮಾಣ ಆದ ನಂತರ ಅವರ ಪ್ರೀತಿ ವಿಶ್ವಾಸಗಳನ್ನು ಸನಿಹದಿಂದ ಅತಿ ಸಮೀಪದಿಂದ ನೋಡುವಂಥ ಭಾಗ್ಯ ನನ್ನದಾಗಿತ್ತು. ಅವರಂತೆ ಅವರ ಧರ್ಮಪತ್ನಿಯವರು ಕೂಡ ಅವರ ಪೂಜೆ ಪುನಸ್ಕಾರಗಳಿಗೆ, ಅವರ ಕಟ್ಟುನಿಟ್ಟಿನ ಜೀವನಕ್ಕೆ ಬಹಳಷ್ಟು ಸಹಕಾರಿಯಾಗಿದ್ದರು. ಇದರಿಂದ ಆ ಮುಪ್ಪಿನ ಜೀವನದಲ್ಲಿಯೂ ಕೂಡ ಯುವಕರಂತೆ ಮಾರ್ಗದರ್ಶನ ಮಾಡ್ತಿದ್ದರು. ಇದನ್ನು ನೋಡಿ ನಮಗೆ ಬಹಳ ಸಂತೋಷ ಆಗ್ತಿತ್ತು. ಇನ್ನು ಅವರ ಮಕ್ಕಳು ಕೂಡ 3 ಜನ ನನಗೆ ಬಹಳ ಪರಿಚಿತರು. ಒಬ್ಬರು ಒಕ್ಕಲ್ತನ ಮಾಡ್ತಿದ್ರು, ಆನಂದದಿಂದನೇ ಇರ್ತಿದ್ರು. ಇನ್ನೊಬ್ಬರು ಶಾಲೆಯ ಶಿಕ್ಷಕರಾಗಿ ಮತ್ತು ಕಲಾಕಾರರಾಗಿ ಅವರನ್ನು ನೋಡಿ ಕೂಡಲೇ ಬಹಳ ಸಂತೋಷ ಆಗ್ತಿತ್ತು. ಇನ್ನು 3ನೇ ಸಣ್ಣವ, ಅವರು ಕೂಡ ಅವರ ಅಜ್ಜನಂತೆ, ಅವರ ಅಜ್ಜನ ಹೆಸರು ಇಟ್ಟುಕೊಂಡಿದ್ದರು. ಅವರು ಅಜ್ಜನಂತೆ ಅರಳೆ ವ್ಯಾಪಾರ ಮಾಡ್ತಿದ್ರು. ಆಗ ಅಜ್ಜ ಮಾಡುವಂಥ ಅರಳೆ ವ್ಯಾಪಾರ ಏನೋ ಕಾರಣದಿಂದ ಬಂದಾಗಿದ್ದರೂ ಕೂಡ